ಇವತ್ತು ಮುಳಬಾಗಿಲು ತಾಲೂಕು ಕೌತನಹಳ್ಳಿ ಗ್ರಾಮದ ಒಂದು ವಿಶೇಷವನ್ನು ತಿಳಿಸುತ್ತಾ ಹಿಂದೆ ತಿಳಿಸಿದ್ದೆ. ಇಲ್ಲಿ ನಮ್ಮ 350 ವರ್ಷಗಳ ಹಿಂದೆ ಮಾವುತನಹಳ್ಳಿ ಅಂತ ಇಲ್ಲಿ ನಮ್ಮ ಊರಿನ ಹೆಸರು. ಚೋಳರ ಕಾಲದ್ದು ಅದೇ ದೇವಸ್ಥಾನ ಅವರು ಕಟ್ಟಿರೋದೆ. ಇದು ಪ್ರಸಿದ್ಧವಾದಂಥ ದೇವಸ್ಥಾನ ಆಗಿದ್ದು ಅದನ್ನು ಮತ್ತೆ ನಾವು ಇದು ಕಟ್ಟಿದ್ದೀವಿ ಹೊಸದಾಗಿ. ಇಂತಹ ಮಾವುತನಹಳ್ಳಿ ಎಂಬ ಗ್ರಾಮ ಇದ್ದು ತದನಂತರ ಕೌತನಹಳ್ಳಿ ಅಂತ ಪ್ರಸಿದ್ಧಿಯಾಗಿದೆ. ಮಾವುತನಹಳ್ಳಿ ಅಂದರೆ ಆನೆಗಳನ್ನು ಮೇಯಿಸೋ ಅಂಥ ಜಾಗ. ಈ ಜಾಗವನ್ನು ತಮಿಳು ಶಾಸನದಲ್ಲಿ ನಮ್ಮೂರಲ್ಲೇ ಇದೆ. ಈ ತಮಿಳು ಶಾಸನ ಏನು ಹೇಳುತ್ತೆ ಅಂದರೆ ಒಬ್ಬ ಗೊಲ್ಲಕಾರನ್ ಒಬ್ಬ ಸಾಕಲ್ಕಾರನ್ಗೆ ಈ ದಾನವಾಗಿ ಬಿಟ್ಟು ಚೋಳರು ಹೋಗಿರುವಂಥ ಸ್ಥಳ. ಅಂತಹ ಪ್ರಸಿದ್ಧವಾದ ನಮ್ಮ ಕೌತನಹಳ್ಳಿ ಗ್ರಾಮಕ್ಕೆ ನಮ್ಮ ಸಾಂಬಯ್ಯ ಸಾರು ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಆಹ್ವಾನವನ್ನು ಕೇಳಿದಾಗ ತಪ್ಪದೇ ಇಲ್ಲಿಗೆ ಬರುತ್ತೇವೆ ಅಂತ ಹೇಳಿ ಒಳ್ಳೆಯ ಮನಸ್ಸಿಂದ ನಮ್ಮನ್ನು ಆಶೀರ್ವಾದಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಆಶೀರ್ವಾದದೊಂದಿಗೆ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಬಂದಿರತಕ್ಕಂಥ ನಮ್ಮ ಸಾಂಬಯ್ಯ ಸಾವರಿಗೆ ಮುಂದೆ ಕೂಡ ಒಳ್ಳೆಯ ರಾಜಕೀಯ ಜೀವನ ಉನ್ನತ ಶಿಖರಕ್ಕೆ ಏರಲಿ. ಒಳ್ಳೆಯ ಸಮಾಜ ಸೇವಕರಾದಂಥ ಸಾಂಬಯ್ಯ ಸಾವರು ನಮ್ಮೂರಿಗೆ 3ನೇ ಸಲ ಬಂದಿರೋದು. ಮುಖ್ಯವಾಗಿ ಅವರಿಗೆ ಉನ್ನತವಾದಂಥ ಹುದ್ದೆಯನ್ನು ಆ ದೇವರು ದಯಪಾಲಿಸಲಿ ಅಂತ ಹೇಳ್ತಾ ಈ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೂ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಈ ಅವಕಾಶ. ಮತ್ತೆ ಒಂದು ವಿಶಿಷ್ಟತೆ ನಮ್ಮ ಸಾಂಬಯ್ಯ ಸಾರಿಗೆ ಅಂದರೆ ನಮ್ಮ ಮುಳಬಾಗಿಲಲ್ಲಿ ಜನಪ್ರಿಯ ಸಮಾಜ ಸೇವಕರು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮಕ್ಕೆ ಅವರು ಅನ್ನದಾನವನ್ನು ಮಾಡುತ್ತಾ ನಮ್ಮ ಗ್ರಾಮಕ್ಕೆ ಮಾತ್ರ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುತ್ತಾರೆ. ಮುಂದೇನೂ ಸಹ ಮಹಾನುಭಾವರಿಗೆ ದೇವರು ದಯಪಾಲಿಸಲಿ ಅಂತ ಹೇಳ್ತಾ ಕೋರ್ತಾ ಇದ್ದೀನಿ. ಹಾಗೂ ವಿಶೇಷವಾಗಿ ಮುಳಬಾಗಿಲು ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಏನು ಮುಳಬಾಗಿಲು ತಾಲೂಕು ಸಣ್ಣವಾಡಿ ಗ್ರಾಮ ಪಂಚಾಯಿತಿಯ ಕೌತನಹಳ್ಳಿ, ಈ ಕೌತನಹಳ್ಳಿ ಮುಂದೆ ಮಾವುತನಹಳ್ಳಿ ಅಂತ ಕರೀತಾ ಇದ್ರು ಅಂತ ಅಣ್ಣವ್ರು ಹೇಳಿದ್ದಾರೆ. ಈ ಮಾವುತನಹಳ್ಳಿ ಅಂದರೆ ಆನೆಗಳನ್ನು ಸಾಕ್ತಾ ಇದ್ದಂಥ ಊರಿಗೆ ಮಾವುತನಹಳ್ಳಿ ಅಂತ ಕರೀತಾರೆ. ಈ ಊರಿನಲ್ಲಿ ಇವತ್ತು ಶ್ರೀರಾಮ ನವಮಿ ಅಂದು ಶ್ರೀನಿವಾಸ ಕಲ್ಯಾಣ ಮತ್ತು ಶ್ರೀರಾಮ ಸೀತೆ ಕಲ್ಯಾಣವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಬಂದು ಸರ್ಜಾಪುರಕ್ಕೆ ಬಂದು ನನ್ನನ್ನು ಈ ಕಾರ್ಯಕ್ರಮ ಆಹ್ವಾನ ನೀಡಿದಂಥ ಎಲ್ಲ ಊರಿನ ಜನತೆಗೆ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಇವತ್ತು ಬಹಳ ವಿಶೇಷವಾಗಿ ಶ್ರೀರಾಮನವಮಿ ಎಂದು ಸೀತಾರಾಮನ ಕಲ್ಯಾಣವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಊರಿನವರು ಮತ್ತು ಎಲ್ಲ ಪಕ್ಕದ ಹಳ್ಳಿಗಳವರೆಲ್ಲ ಬಂದು ಇವತ್ತು ಬಹಳ ಒಂದು ವಿಶೇಷದಿಂದ ಮತ್ತು ಎಲ್ಲ ಮಹಿಳೆಯರು ಒಂದು ಶ್ರದ್ಧಾ ಭಕ್ತಿಯಿಂದ ಇವತ್ತು ಈ ಶ್ರೀರಾಮನವಮಿಯ ಸೀತಾರಾಮನ ಕಲ್ಯಾಣದಲ್ಲಿ ಇವತ್ತು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬನೇ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಪಂಚಾಯಿತಿ ಸೊನ್ನಾಡ ಪಂಚಾಯಿತಿ ಕೌತನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ವಿ. ಕಾರಣ ಈ ಒಂದು ಹಳೆಯ ಸಂಪ್ರದಾಯದಂತೆ ಶ್ರೀರಾಮನವಮಿಯ ಈ ಒಂದು ದಿನದಂದು ಶ್ರೀರಾಮನ ಒಂದು ಕಲ್ಯಾಣೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ರಗಣ್ಣ ಕಿಟ್ಟಣ್ಣ ಇನ್ನೂ ಎಲ್ಲ ಊರಿನ ಎಲ್ಲ ಸಾರ್ವಜನಿಕ ಬಂಧುಗಳು ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಮೊದಲಿಗೆ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಣ್ಣನವರು ಈ ಊರಿಗೆ ಹೊಸಬರಲ್ಲ. ಸುಮಾರು ಒಂದು 5 ವರ್ಷಗಳ ಮೊದಲು ಈ ಒಂದು ಗ್ರಾಮದಲ್ಲಿ ಗ್ರಾಮ ದೇವತೆಯ ಒಂದು ಊರಹಬ್ಬ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಆ ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮೊದಲು ಒಂದು ನಾನ್ ವೆಜ್ ಊಟದ ಒಂದು ವ್ಯವಸ್ಥೆಯನ್ನ ಬಹಳ ಅದ್ದೂರಿ ಆಗಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮವನ್ನ ನಮ್ಮ ಕಿಟ್ಟಣ್ಣ ಮತ್ತು ಎಲ್ಲ ಒಂದು ರೆಡ್ಡಣ್ಣ ಅವರೆಲ್ಲರ ಒಂದು ಸಹಯೋಗದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೊ ತದನಂತರ ಒಂದು ಈ ಊರಿನ ಹಬ್ಬಕ್ಕೆ ಅವಾಗ ಅಣ್ಣನು ಬಂದು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಘುಪತಣ್ಣ ಮತ್ತು ಅವರೆಲ್ಲ ಒಂದು ಸಂಗಡಿಗರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಆ ಆಹ್ವಾನ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಎಸ್ ವಿ ಶಾಂಬಣ್ಣನವರು ಬಹಳ ಪ್ರೀತಿಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಕುಂತು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಗ್ರಾಮದ ಮತ್ತು ತಾಲೂಕಿನ ಒಂದು ಸಮಸ್ತವಾಗಿರ್ತಕ್ಕಂಥ ಜನತೆಯ ಒಂದು ಆಶೀರ್ವಾದ ಇದ್ದು
ಸೊ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡಬಾರ್ದು, ಅವ್ರು ಶಾಸಕರಾಗಿ ಕಂಟೆಸ್ಟ್ ಮಾಡುವಂಥದ್ದು 100% ಶತಸಿದ್ಧ, ಗೆಲ್ಲುವಂಥದ್ದು ಶತಸಿದ್ಧ. ಆ ಗೆಲುವಿನಲ್ಲಿ ತಮ್ಮೆಲ್ಲರ ಒಂದು ಸಹಕಾರ, ಅವರೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಈ ಒಂದು ಕಾರ್ಯಕ್ರಮಕ್ಕೆ ಅವಾಗಲೇ ಅಣ್ಣ ಅವ್ರು ಹೇಳಿದ್ರು, ಏನು ಸಾರಿಗಳ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಕ್ಕಂಥ. ಆ ಸೇವೆಯನ್ನು ಮಾಡಿರ್ತಕ್ಕಂಥ ಶಾಂಬಣ್ಣವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲು, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶಾಸಕರಾಗಿ ಈ ತಾಲೂಕಿನ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಆ ದೇವರು ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಊರಿನ ಗ್ರಾಮಸ್ಥರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ